Morning, dear student. This is Raghavendra BP, Assistant Professor, Department of Geography, Government First Grade College, Chamarajanagar. Today we are going to discuss about the river system of the world. So in this second lesson, I am going to explain about the river system of South America. ಸೊ ಕಳೆದ ತರಗತಿಯಲ್ಲಿ ನಾವು ಒಂದನೇ ಸೆಷನ್ನಲ್ಲಿ ಉತ್ತರ ಅಮೆರಿಕಾ ನದಿ ವ್ಯವಸ್ಥೆಯನ್ನು ಚರ್ಚೆ ಮಾಡಿದ್ವಿ. ಸೊ ಇಂದು ನಾವು ಎರಡನೇ ಸೆಷನ್ನಲ್ಲಿ ನಾವು ದಕ್ಷಿಣ ಅಮೆರಿಕದ ನದಿಗಳ ಕುರಿತು ಚರ್ಚೆ ಮಾಡೋಣ. ಸೊ ಈ ಲೆಸನ್ನಿಂದ ವಿದ್ಯಾರ್ಥಿಗಳು ಮುಖ್ಯವಾಗಿ ಕಲಿಯುವುದೇನೆಂದರೆ ದಕ್ಷಿಣ ಅಮೆರಿಕದ ಮುಖ್ಯ ನದಿಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾರೆ. ಜೊತೆಗೆ ದಕ್ಷಿಣ ಅಮೆರಿಕಾ ನದಿಗಳ ಪ್ರಭಾವ, ಆಯಾ ಪ್ರದೇಶದಲ್ಲಿ ಅವು ಹೇಗೆ ಪ್ರಭಾವ ಬೀರುತ್ತವೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಕೂಡ ತಿಳ್ಕೊಳ್ತಾರೆ. ಸೊ ಈಗ ದಕ್ಷಿಣ ಅಮೆರಿಕದ ಪ್ರಮುಖ ನದಿಗಳ ಬಗ್ಗೆ ಚರ್ಚೆ ಮಾಡೋಣ. ದಕ್ಷಿಣ ಅಮೆರಿಕದ ಬಹುತೇಕ ನದಿಗಳು ಆಂಡೀಸ್ ಪರ್ವತದಲ್ಲಿ ಉಗಮಗೊಂಡು ನಂತರ ಅವು ಪೂರ್ವಾಭಿಮುಖವಾಗಿ ಹರಿದು ಅಟ್ಲಾಂಟಿಕ್ ಸಾಗರವನ್ನು ಕೂಡಿಕೊಳ್ತವೆ. ದಕ್ಷಿಣ ಅಮೆರಿಕದಲ್ಲಿ ಮುಖ್ಯವಾಗಿ 5 ಪ್ರಮುಖ ನದಿ ವ್ಯವಸ್ಥೆಗಳನ್ನು ಕಾಣಬಹುದು. ಮೊದಲನೇದಾಗಿ ಅಮೆಜಾನ್ ನದಿ ವ್ಯವಸ್ಥೆ, ರಿಯೋ ಡಿ ಲಾ ಪ್ಲಾಟಾ ನದಿ ವ್ಯವಸ್ಥೆ, ಮಾಗ್ಡಲಿನಾ ಕಾಕಾ ನದಿ ವ್ಯವಸ್ಥೆ, ಒರಿನೋಕೋ ನದಿ ವ್ಯವಸ್ಥೆ ಹಾಗೂ ಸಾವೋ ಫ್ರಾನ್ಸಿಸ್ಕೋ ನದಿ ವ್ಯವಸ್ಥೆ. ಈ ಎಲ್ಲ ನದಿ ವ್ಯವಸ್ಥೆಗಳು ಆಂಡೀಸ್ ಪರ್ವತದಲ್ಲಿ ಉಗಮಗೊಂಡು ಪೂರ್ವಕ್ಕೆ ಹರಿದು ಅಟ್ಲಾಂಟಿಕ್ ಸಾಗರವನ್ನು ಸೇರುವಂತಹ ನದಿಗಳು ಕೂಡ ಆಗಿರ್ತವೆ. ಈ ನದಿಗಳು ಹರಿಯುವಂಥ ಸ್ಥಳಗಳಲ್ಲಿ ದಟ್ಟವಾದ ನಿತ್ಯ ಹರಿದ್ವರ್ಣದ ಕಾಡುಗಳನ್ನು ಕಾಣಬಹುದು. ಅಲ್ಲದೆ ವಿಶಿಷ್ಟವಾದ ಪ್ರಾಣಿ ಸಂಕುಲ ಮತ್ತು ವಿಶಿಷ್ಟವಾದ ಸಸ್ಯ ಸಂಕುಲಗಳು ಕೂಡ ಇಲ್ಲಿ ಕಂಡುಬರ್ತದೆ. ಈಗ ಅಮೆಜಾನ್ ನದಿ ಬಗ್ಗೆ ತಿಳಿದುಕೊಳ್ಳೋಣ. ಅಮೆಜಾನ್ ನದಿ ವಿಶ್ವದ ಅತಿ ದೊಡ್ಡ 2ನೇ ನದಿ ಆಗಿರ್ತದೆ. ಜೊತೆಗೆ ದಕ್ಷಿಣ ಅಮೆರಿಕದ ಅತಿ ದೊಡ್ಡ ನದಿ. ಜೊತೆಗೆ ವಿಶ್ವದಲ್ಲೇ ಅತಿ ಹೆಚ್ಚು ಜಲರಾಶಿಯನ್ನು ಹೊಂದಿರುವಂಥ ನದಿ ಅಂದರೆ ಅಮೆಜಾನ್ ನದಿ. ಇದು ಒಟ್ಟು ಜಲಾನಯನ ಪ್ರದೇಶ ಅಂದರೆ ಸುಮಾರು 7 ದಶಲಕ್ಷ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಈ ನದಿಯು ಹರಿಯುವುದನ್ನು ನಾವು ಕಾಣ್ಬೋದು. ಪ್ರಪಂಚದ ಒಟ್ಟು ಸಿಹಿ ನೀರಿನಲ್ಲಿ 20% ಸಿಹಿ ನೀರನ್ನು ಅಮೆಜಾನ್ ನದಿಯಲ್ಲಿ ನಾವು ಕಾಣಬಹುದು. ಆದ್ದರಿಂದ ಕೆಲವೊಮ್ಮೆ ಅಮೆಜಾನ್ ನದಿಯನ್ನು ಸಿಹಿ ಸಮುದ್ರ ಅಂತ ಕೂಡ ಕರೆಯಲಾಗ್ತದೆ. ಈ ಅಮೆಜಾನ್ ನದಿಯು ಪೆರು ರಾಷ್ಟ್ರದಲ್ಲಿರುವಂತಹ ಆಂಡೀಸ್ ಪರ್ವತದ ಬಳಿ ಇರುವ ಟಿಟಿಕಾಕಾ ಎಂಬ ಸರೋವರ ಬಳಿ ಇದು ಉಗಮಗೊಳ್ಳುತ್ತದೆ. ನಂತರ ಪೂರ್ವಾಭಿಮುಖವಾಗಿ ಹರಿದು ಈ ಬ್ರೆಜಿಲ್ ಬಳಿ ಅಟ್ಲಾಂಟಿಕ್ ಸಾಗರವನ್ನು ಇದು ಕೂಡಿಕೊಳ್ತದೆ. ಈ ಅಮೆಜಾನ್ ನದಿಯು ಮುಖ್ಯವಾಗಿ ಅರ್ಜೆಂಟೈನಾ, ಪೆರು, ಕೊಲಂಬಿಯಾ, ಬ್ರೆಜಿಲ್, ಬೊಲಿವಿಯಾ, ವೆನೆಜುಯೆಲಾ ಮತ್ತು ಈಕ್ವೆಡಾರ್ ರಾಷ್ಟ್ರಗಳಲ್ಲಿ ಹರಿಯುವಂತಹ ಪ್ರಮುಖ ನದಿಯಾಗಿರುತ್ತದೆ. ಅಮೆಜಾನ್ ನದಿಯು ಹರಿಯುವ ಉದ್ದಕ್ಕೂ ಅತ್ಯಂತ ದಟ್ಟವಾದ ನಿತ್ಯ ಹರಿದ್ವರ್ಣದ ಕಾಡನ್ನದು ನಿರ್ಮಾಣ ಮಾಡಿರುತ್ತದೆ. ಜೊತೆಗೆ ಈ ಅಮೆಜಾನ್ ನದಿಯು ಸುಮಾರು 6437 ಕಿಲೋಮೀಟರ್ ಉದ್ದವಾಗಿ ಹರಿಯುವಂತಹ ನದಿ ಕೂಡ ಆಗಿರುತ್ತದೆ. ಅಮೆಜಾನ್ ನದಿಗೆ ಅನೇಕ ಉಪನದಿಗಳು ಬಂದು ಕೂಡಿಕೊಳ್ತವೆ. ಅವುಗಳಲ್ಲಿ ಮುಖ್ಯವಾದವು ನೀಗ್ರೋ, ಜಾಪುರ, ಜುರುವಾ, ಪುರೂಸ್, ಮಡೇರಾ, ತಾಪ್ಜೋಸ್, ಪಾರಾ. ಇವು ಅಮೆಜಾನ್ ನದಿಯ ಪ್ರಮುಖವಾದ ಉಪನದಿಗಳಾಗಿರ್ತವೆ. ನೆಕ್ಸ್ಟು 2ನೇ ನದಿ ರಿಯೋ ಡಿ ಲಾ ಪ್ಲಾಟಾ. ಇದು ದಕ್ಷಿಣ ಅಮೆರಿಕದ 2ನೇ ಅತಿ ದೊಡ್ಡ ನದಿ ಕೂಡ ಆಗಿರುತ್ತದೆ. ಈ ನದಿ ಮುಖ್ಯವಾಗಿ ಪರಾಗ್ವೆ ಮತ್ತು ಉರುಗ್ವೆ ನದಿಗಳ ಸಂಗಮದಿಂದ ಉಗಮಗೊಂಡಂತಹ ನದಿ ಕೂಡ ಆಗಿರುತ್ತದೆ. ಹೀಗಾಗಿ ಇದು ದಕ್ಷಿಣ ಅಮೆರಿಕದ 2ನೇ ಪ್ರಮುಖವಾದ ನದಿ. ಈ ನದಿಯು ಒಟ್ಟು ಉದ್ದ ಬಂದು 4685 ಕಿಲೋಮೀಟ್ರಷ್ಟು 4876 ಕಿಲೋಮೀಟ್ರಷ್ಟು ಉದ್ದವಾಗಿ ಹರಿದುಕೊಂಡು ಹೋಗ್ತದೆ. ಈ ನದಿಯು ಅರ್ಜೆಂಟೈನಾ, ಬೊಲಿವಿಯಾ, ಬ್ರೆಜಿಲ್, ಪರಾಗ್ವೆ ಮತ್ತು ಉರುಗ್ವೆ ರಾಷ್ಟ್ರಗಳಲ್ಲಿ
ಆಂತರಿಕ ಒಳನಾಡು ಜಲಸಾರಿಗೆಯನ್ನು ಕೂಡ ಅದು ನಿರ್ಮಾಣ ಮಾಡಲಿದೆ. ಜೊತೆಗೆ ಈ ನದಿಯು ಮುಖ್ಯವಾಗಿ ರಿಯೋ ಡಿ ಲಾ ಪ್ಲಾಟಾ ಬಳಿ ನದಿಮುಖಜ ಭೂಮಿಯನ್ನು ಅದು ಕೂಡ ನಿರ್ಮಾಣ ಅಂದರೆ ಅಟ್ಲಾಂಟಿಕ್ ಸಾಗರವನ್ನು ರಿಯೋ ಡಿ ಲಾ ಪ್ಲಾಟಾ ಬಳಿ ಅಟ್ಲಾಂಟಿಕ್ ಸಾಗರವನ್ನು ಸೇರಬೇಕಾದ್ರೆ ಅತ್ಯಂತ ಫಲವತ್ತಾದ ಮಣ್ಣನ್ನು ಹೊತ್ತು ತಂದು ಸಾಗಿಸಿ ಸಂಚಯಿಸಿ ಫಲವತ್ತಾದ ಮುಖಜ ಭೂಮಿಯನ್ನು ಕೂಡ ಇದು ನಿರ್ಮಾಣ ಮಾಡಿರ್ತದೆ. ಈ ರಾಯೋ ಡಿ ಪ್ಲಾಟಾ ನದಿಗೆ ಅನೇಕ ಉಪನದಿಗಳು ಬಂದು ಕೂಡ್ತವೆ. ಅವುಗಳಲ್ಲಿ ಪ್ರಮುಖವಾದ ಉರುಗ್ವೆ, ಪರಾಗ್ವೆ, ಸಂತ ಲೂಸಿಯಾ ಮತ್ತು ಸಲಾಡೋ ಇವು ಈ ನದಿಯ ಪ್ರಮುಖವಾದ ಉಪನದಿಗಳು ಆಗಿರ್ತದೆ. ನೆಕ್ಸ್ಟು ನೋಡೋಣ ಮಾಗ್ಡಲಿನಾ ಕಾಕಾ ನದಿ. ಇದು ದಕ್ಷಿಣ ಅಮೇರಿಕದ 3ನೇ ಪ್ರಮುಖವಾದ ನದಿಯಾಗಿರ್ತದೆ. ಇದು ಮುಖ್ಯವಾಗಿ ದಕ್ಷಿಣ ಅಮೇರಿಕದ ಉತ್ತರ ಭಾಗದಲ್ಲಿ ಹರಿಯುವಂತಹ ನದಿಯಾಗಿರ್ತದೆ. ಈ ಮಾಗ್ಡಲಿನಾ ಕಾಕಾ ನದಿಯು ಕೊಲಂಬಿಯಾ ದೇಶದ ಪ್ರಮುಖವಾದ ನದಿ ಕೂಡ ಆಗಿರುತ್ತದೆ. ಇದು ಕೊಲಂಬಿಯಾ ದೇಶದ ಸೆಂಟ್ರಲ್ ಕಾರ್ಡೆಲೆರಾ ಎಂಬ ಪ್ರದೇಶದಲ್ಲಿ ಉಗಮಗೊಂಡು ನಂತರ ಕೆರಿಬಿಯನ್ ಸಮುದ್ರದಲ್ಲಿ ಇದು ವಿಲೀನಗೊಳ್ಳುತ್ತದೆ. ಈ ನದಿಯ ಒಟ್ಟು ಉದ್ದ 1538 ಕಿಲೋಮೀಟರ್ ಆಗಿರುತ್ತದೆ ಮತ್ತು ಈ ನದಿ ನೌಕಾಯಾನಕ್ಕೆ ಉಪಯುಕ್ತವಾದಂತಹ ನದಿ ಕೂಡ ಆಗಿರುತ್ತದೆ. ಈ ನದಿಗೆ ಅನೇಕ ಉಪನದಿಗಳು ಬಂದು ಕೂಡಿಕೊಳ್ತವೆ. ಅವುಗಳಲ್ಲಿ ಪ್ರಮುಖವಾದವು ಸಾಲ್ಡಾನಾ, ಕಾಕಾ, ಪೇಜ್ ಮತ್ತು ಸೀಸರ್ ಎಂಬ ಪ್ರಮುಖವಾದ ಉಪನದಿಗಳನ್ನು ಈ ನದಿಗಳಲ್ಲಿ ನಾವು ಕಾಣಬಹುದು. ನೆಕ್ಸ್ಟು ಓರಿನೋಕೋ ನದಿ. ಇದು ದಕ್ಷಿಣ ಅಮೇರಿಕದ ಉತ್ತರದಲ್ಲಿ ಕಂಡುಬರುವಂಥ ಪ್ರಮುಖವಾದ ನದಿ. ಇದು ಕೂಡ ಕೊಲಂಬಿಯಾ ರಾಷ್ಟ್ರದಲ್ಲಿ ಕಂಡುಬರುವ ನದಿಯಾಗಿರ್ತದೆ. ಈ ಓರಿನೋಕೋ ನದಿಯು ವೆನಿಜುವೆಲಾದ ಲಾವೋಸ್ ಹುಲ್ಲುಗಾವಲು ಪ್ರದೇಶದಲ್ಲಿ ಹರಿದು ನಂತರ ಇದು ಅಟ್ಲಾಂಟಿಕ್ ಸಾಗರದಲ್ಲಿ ಕೂಡಿಕೊಳ್ತದೆ. ಇದು 2250 ಕಿಲೋಮೀಟರ್ ಉದ್ದವಾಗಿ ಹರಿಯುವಂತಹ ನದಿಯಾಗಿರ್ತದೆ. ಈ ಒರಿನೋಕೋ ನದಿಯು ಕೊಲಂಬಿಯಾ ಮತ್ತು ವೆನಿಜುವೆಲಾ ರಾಷ್ಟ್ರಗಳ ಪ್ರಮುಖವಾದ ನದಿಯಾಗಿರುತ್ತದೆ. ಒರಿನೋಕೋ ನದಿಗೆ ಅನೇಕ ಉಪನದಿಗಳು ಬಂದು ಕೂಡಿಕೊಳ್ತವೆ. ಅವುಗಳಲ್ಲಿ ಮೆಟಾ, ಗೋವಾವಿರೆ ಇವು ಪ್ರಮುಖವಾದ ನದಿಗಳಾಗಿರ್ತದೆ. ಮತ್ತು ಚುರುನ್ ಎಂಬ ಉಪನದಿಯು ಈ ವೆನಿಜುವೆಲಾದಲ್ಲಿ ಅತ್ಯಂತ ಎತ್ತರವಾದ ಜಲಪಾತವನ್ನು ಅತ್ಯಂತ ಎತ್ತರವಾಗಿ ಧುಮುಕಿ ಜಲಪಾತವನ್ನು ನಿರ್ಮಾಣ ಮಾಡಿದೆ ಈ ಒರಿನೋಕೋ ನದಿಯು. ಈ ಜಲಪಾತ ವಿಶ್ವದಲ್ಲೇ ಅತ್ಯಂತ ಎತ್ತರವಾದ ಜಲಪಾತ ಅಂತ ಕೂಡ ಕರಿತೀವಿ. ಇದನ್ನು ನಾವು ಏಂಜಲ್ ಜಲಪಾತ, ಒರಿನೋಕೋ ನದಿಯ ಚುರುನ್ ಉಪನದಿಯಿಂದ ನಿರ್ಮಿತವಾದ ನದಿಯಾಗಿರ್ತದೆ. ವಿಶ್ವದಲ್ಲಿ ಅತ್ಯಂತ ಎತ್ತರವಾದ ಜಲಪಾತ ಕೂಡ ಆಗಿರ್ತದೆ. ಇಲ್ಲಿ ಚಿತ್ರದಲ್ಲಿ ಕಾಣ್ತಾ ಇರೋದು ಏಂಜಲ್ ಜಲಪಾತ. ಇದು 979 ಮೀಟರ್ ಎತ್ತರದಿಂದ ಧುಮುಕಿ ಬೀಳುವಂತಹ ಜಲಪಾತ ಆಗಿರ್ತದೆ. ರಿಯೋ ಚುರುನ್ ಎಂಬ ಈ ಒರಿನೋಕೋ ನದಿಯ ಉಪನದಿಯಿಂದ ನಿರ್ಮಿತವಾದ ಜಲಪಾತ ಕೂಡ ಆಗಿರ್ತದೆ. ನೆಕ್ಸ್ಟ್ ರಿವರ್ ಸಾವೋ ಫ್ರಾನ್ಸಿಸ್ಕೋ. ಇದು ಬ್ರೆಜಿಲ್ ರಾಷ್ಟ್ರದಲ್ಲಿ ಉಗಮಗೊಂಡು ನಾರ್ತ್ ಈಸ್ಟ್ ದಿಕ್ಕಿನಲ್ಲಿ ಹರಿದು ನಂತರ ಅಟ್ಲಾಂಟಿಕ್ ಸಾಗರವನ್ನು ಕೂಡಿಕೊಳ್ತದೆ. ಇದು 2914 ಕಿಲೋಮೀಟರ್ ಉದ್ದವಾಗಿ ಹರಿಯುವಂತಹ ನದಿ ಕೂಡ ಆಗಿರುತ್ತದೆ. ಇದು ಬ್ರೆಜಿಲ್ನ ಗಡಿ ಉದ್ದಕ್ಕೂ ಹರಿಯುವಂತಹ ನದಿಯಾಗಿರ್ತದೆ. ಹೀಗಾಗಿ ಬ್ರೆಜಿಲ್ ನೈಸರ್ಗಿಕ ಗಡಿರೇಖೆಯನ್ನು ಹೊಂದಿರುವ ಈ ನದಿಯು ಬ್ರೆಜಿಲ್ ರಾಷ್ಟ್ರದಲ್ಲಿ ನೈಸರ್ಗಿಕ ಗಡಿರೇಖೆಯನ್ನು ಅದು ನಿರ್ಮಾಣ ಮಾಡ್ತದೆ. ಈ ನದಿಯನ್ನು ಬ್ರೆಜಿಲ್ನಲ್ಲಿ ರಾಷ್ಟ್ರೀಯ ಏಕೀಕರಣದ ನದಿ ಅಂತ ಕೂಡ ಕರೀತಾರೆ. ಯಾಕಂದರೆ ಅಲ್ಲಿ ಕಂಡುಬರುವ ವಿಶಿಷ್ಟವಾದ ವಾಯುಗುಣವನ್ನು ಹೊಂದಿರುತ್ತದೆ. ಆ ವಾಯುಗುಣದಲ್ಲಿ ವಾಸಿಸುವಂತಹ ಎಲ್ಲ ಜನರನ್ನು ಒಟ್ಟುಗೂಡಿಸಿ ಅವರಲ್ಲಿ ಏಕತೆಯನ್ನು ಉಂಟು ಮಾಡ್ತದೆ. ಹೀಗಾಗಿ ಇದನ್ನು ಬ್ರೆಜಿಲ್ ರಾಷ್ಟ್ರದ ರಾಷ್ಟ್ರೀಯ ಏಕೀಕರಣದ ನದಿ ಅಂತ ಕೂಡ ಕರೀತಾರೆ. ಈ ನದಿಯು ಕೂಡ ನೌಕಾಯಾನಕ್ಕೆ ಉಪಯುಕ್ತವಾದಂಥ ನದಿಯಾಗಿರುತ್ತದೆ. ಈ ನದಿಯ ದಡದಲ್ಲೇ ಮಿನಾಸ್ ಗೆರೀಸ್, ಬಾಹಿಯಾ ಎಂಬ ನಗರಗಳು ಕೂಡ ಕಂಡುಬರ್ತದೆ. ಮಲ್ಟಿ ಚಾಯ್ಸ್ ಕ್ವಶನ್ ಕೊಡಲಾಗಿರ್ತದೆ. ವಿದ್ಯಾರ್ಥಿಗಳು ಇದರ ಬಗ್ಗೆ ಉತ್ತರವನ್ನು ನೀಡಬೇಕಾಗ್ತದೆ. ಧನ್ಯವಾದಗಳು.